ಹರಿಪ್ರಸಾದ್ ಅನ್ನೋರು ಕರೆ ಮಾಡಿದ್ದಾರೆ. ಹರಿಪ್ರಸಾದ್ ಅವರೇ ನಮಸ್ತೆ. ಮೇಡಮ್ ನಮಸ್ಕಾರ. ಹೇಳಿ. ನಾನು ಥರ್ಡ್ ಬ್ಲಾಕ್ ಜಯನಗರಿಂದ ಮಾತಾಡೋದು. ಓಕೆ. ನಮ್ದು ಇದು ಅಪಾರ್ಟ್ಮೆಂಟ್ ಆಕ್ಚುಲಿ 10 ಮನೆ ಇದೆ. ಅಪಾರ್ಟ್ಮೆಂಟ್ ಎಲ್ಲ ಓನರ್ಸ್ ಹತ್ರ ಎಲ್ಲ ಮುಂಚೆನೆ BBMP ಈ ವರ್ಷ ಟ್ಯಾಕ್ಸ್ಗೆ ಸಾಕತ್ತ ದುಡ್ಡು ಆಗಿ ಎಳೆದ್ಬಿಟ್ಟು ಗಾರ್ಬೇಜ್ ಕ್ಲಿಯರಿಂಗ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ತೊಗೊಂಡೋಗ್ಬಿಟ್ಟಿದ್ದಾರೆ. ಅದೀಗ ಒಬ್ಬರು ಬಂದು ಕಸ ಆಯ್ತಲ್ಲ ಮನೆ ಮುಂದೆ ಬಂದು ಮುಂಚೆ ಎಲ್ಲ ಗಾಡಿ ಬಂದು ಇವರು ಬರೋರು ಏನು ವರ್ಕರ್ಸ್ ಬಂದು ಗಾಡಿ ತಗೊಂಡೋಗೋರು. ಆ ವರ್ಕರ್ಸ್ಗೆ ಗಾಡಿ ಕೊಟ್ಟಿಲ್ಲ, ಯಾವುದೋ ಒಂದು ಬ್ಯಾಗ್ ಕೊಟ್ಟಿರ್ತಾರೆ. ಆ ಬ್ಯಾಗ್ ಅಲ್ಲಿ ಊದು ಕೆಳ್ಕೊಂಡು ಹೋಗ್ತಾರೆ ಅವರು. ಅರ್ಧ ರೋಡಲ್ಲೇ ಬಿದ್ದಿರುತ್ತೆ, ಅರ್ಧ ಇದಿರುತ್ತೆ. ಆಮೇಲೆ ಮೋರ್ ಓವರ್ ಅದಕ್ಕೆ ಸೂಪರ್ವೈಸ್ ಮಾಡೋದಕ್ಕೆ ಒಬ್ಬ ಇವರು ಇಲ್ಲ. ಇದೇ ಕಾರ್ಪೊರೇಟರ್ಗಳು ಇರ್ಬೇಕಾದ್ರೆ ನಾವು ಕಾರ್ಪೊರೇಟರ್ಗೆ ಒಬ್ಬ ಇದು ಮಾಡಿ ಕಂಪ್ಲೇಂಟ್ ಮಾಡ್ದ ಅಂತಂದ್ರೆ ಅರ್ಧ ಗಂಟೆಲಿ ಕ್ಲಿಯರ್ ಆಗ್ತಿತ್ತು. ಈಗ ಕಾರ್ಪೊರೇಟರ್ ಇಲ್ಲ, ಇವಾಗ ಇನ್ನೊಬ್ರು ಇಲ್ಲ, ಕೇಳೋರು ಇಲ್ಲ. ಇಲ್ಲಿ MLA ಮಾತು MLA ಎಲ್ಲೋ ಇದು ಅಬ್ಸ್ಕಾಂಡಿಂಗು, ಅವ್ರು ಸಿಗ್ತಾನೆ ಇಲ್ಲ, ಕೈಗೆ ಸಿಗಲ್ಲ ಅವರು. ಈ ತರ ಇವರು BBMP ಅವ್ರಿಗೆ ಯಾರೇ ಹೇಳಿದ್ರು ಇದು ಮಾಡಲ್ಲ. ನಮ್ಮ ಹತ್ರ ಮುಂಚೆನೆ ಟ್ಯಾಕ್ಸ್ಗಳೆಲ್ಲ ಕಟ್ಕೊಂಡು ನಾವು ಮೇಡಮ್ ಇವಾಗ 10 ಮನೆ ಇರೋದ್ರಿಂದ 3 ಡ್ರಮ್ ಇಟ್ಬಿಟ್ಟಿದ್ದೀವಿ. ಇದು ಒಂದು ಏನು ಡ್ರೈ ವೇಸ್ಟ್ ಒಂದು, ವೆಟ್ ವೇಸ್ಟ್ ಒಂದು, ಮತ್ತೆ ಇನ್ನೊಂದು ಇದಕ್ಕೆ ಏನು ಗ್ಲಾಸ್ ಗೀಸು ಆಳು ಮೂಡಿದೆಲ್ಲ 3 ಡ್ರಮ್ ಇಟ್ಟು ನಾವು ಇದು ಪ್ರತಿ ಮನೆಯಿಂದ ದುಡ್ಡು ಕಲೆಕ್ಟ್ ಮಾಡಿ ಇಲ್ಲಿ ಮನೆ ಇದು BBMP ವರ್ಕರೇ ಅವ್ರು ಆಕ್ಚುಲಿ ಅವ್ರಿಗೆ ಕೊಟ್ಬಿಟ್ಟು ಅವ್ರು ತಗೊಂಡೋಗಿ ಅವರೆಲ್ಲ ಕ್ಲಿಯರ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಸರಿಯಾದಂತಹ ನೀತಿಗಳು ಕೂಡ ಆಗ್ಬೇಕು, ಇವ್ರು ಕೂಡ ಫಾಲೋ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಧನ್ಯವಾದಗಳು ಹರಿಪ್ರಸಾದ್ ಅವರೇ. ಇನ್ನು ಮಲ್ಲಿಕಾರ್ಜುನ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಮಲ್ಲಿಕಾರ್ಜುನ್ ಅವ್ರು, ಏನ್ ಹೇಳೋದಕ್ಕೆ ಬಯಸ್ತೀರಿ? ಮಲ್ಲಿಕಾರ್ಜುನ್ ಅವ್ರು, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಹಲೋ ಮೇಡಮ್, ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ಕೇಳಿಸ್ತಾ ಇದೆ ಮೇಡಮ್. ಮಲ್ಲಿಕಾರ್ಜುನ್ ಅಂತ ಮಾತಾಡಿ. ಮಲ್ಲಿಕಾರ್ಜುನ್ ಅವ್ರು, ಏನ್ ಹೇಳೋದಕ್ಕೆ ಬಯಸ್ತೀರಿ? ಮೇಡಮ್, ಈಗ ಇದು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತ ಮಾಡಿದ್ದಾರೆ. ಸೊ ಮಾಡಾದ್ಮೇಲೆ ನಾವ್ ಈ ತರ ಕಸಗಳದ್ದು ಈ ತರ ಮಾಡ್ಬೇಕಂತ ಒಂದು ಕಡೆನೂ ಅನೌನ್ಸ್ಮೆಂಟ್ ಇಲ್ಲ, ಒಂದು ಕಡೆನೂ ಮಾರ್ಕೆಟಿಂಗ್ ಮಾಡಿಲ್ಲ, ನ್ಯೂಸ್ ಚಾನಲ್ ಕಡೆಯಿಂದನೂ ಏನು ಹೇಳಿಲ್ಲ. ಸೊ ಇವ್ರು ಹೆಂಗೆ ಮನೆ ಮುಂದೆ ಕಸ ತಂದು ತುಳಿತಾರೆ ಒಂದು ಪಾಯಿಂಟ್. ಮತ್ತೀಗ ಯಾರಿಗೂ ಅವೇರ್ನೆಸ್ ಇರುತ್ತೆ. ಇವಾಗ ಬ್ಯಾಚುಲರ್ ಇರ್ತಾರೆ, ಫ್ಯಾಮಿಲಿ ಅವ್ರು ಇರ್ತಾರೆ, ಆಫೀಸ್ ಟೈಮ್ ಬೇರೆ ಇರುತ್ತೆ, ಈ ಟೈಮ್ ಇರುತ್ತೆ. ಈ ಟೈಮಲ್ಲಿ ಗಾಡಿಗಳು ಬರುತ್ತೆ ಅಂತ ಒಂದು ಟೈಮಿಂಗ್ಸ್ ಇದಿಲ್ಲ. ಫೈನಿಂಗ್ ಮಾತ್ರ ಇಷ್ಟು ಫೈನ್ ಹಾಕ್ತೀವಿ, ಅಷ್ಟು ಫೈನ್ ಹಾಕ್ತೀವಿ, ಮಾರ್ಷಲ್ಸ್ ಇದಾರೆ ಅಂತೆಲ್ಲ ಹೇಳ್ತಾರೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲರೂ ಒಂದೇ ಇರ್ಬೇಕು ನಮ್ಮ ಸಂವಿಧಾನದಲ್ಲಿ ಇದೆ. ಇವರು ಯಾವ್ದು ಅನೌನ್ಸ್ಮೆಂಟ್ ಇಲ್ಲ, ಏನಿದ್ರೆ ಯಾವ ತರ ಮಾಡ್ತಾರೆ ಮೇಡಮ್ ಇವರು? ಈಗ ಅವ್ರ ಮನೆ ಮುಂದೆ ಕಸ ತಂದು ಸುದ್ದಿರೋದು ನಿಮ್ಮ TV ವಾಹಿನಿಯಿಂದ ನಮ್ ಜನಕ್ಕೆ ಎಲ್ಲರಿಗೂ ಗೊತ್ತಾಗಿದೆ. ಈಗ ಆಫೀಸಲ್ಲಿ ಇರೋರು ಎಲ್ಲರಿಗೂ ಹೆಂಗ್ ಗೊತ್ತಾಗುತ್ತೆ? ಈಗ ಕಸನ ಇಷ್ಟು ದಿನ ಒಂದ್ ಜಾಗದಲ್ಲಿ ಹಾಕ್ತಾ ಇರ್ತಾರೆ, ಅದು ಗೌರ್ಮೆಂಟ್ ಜಾಗ ಇರುತ್ತೆ. ಅಲ್ಲಿನೇ ಒಂದು ಮಾಮೂಲಿ ಏನೋ ಕಸ ಹಾಕತ್ ಇದ್ ಮಾಡಿ ಟೈಮಿಂಗ್ ತಂದು ಹಾಕಿ ಅಂದ್ರೆ ಅಲ್ಲಿ ತಂದು ಹಾಕ್ತಾರೆ. ಸೊ ಕಸದವ್ರು ಬರೋದು ಗೊತ್ತಾಗಲ್ಲ, ಅವ್ರು ವಿಜಿಲ್ ಹೊಡಿಬೇಕು, ವಿಜಿಲ್ ಹೊಡಿ ಬಂದು ಹೋಗಿರ್ತಾರೆ, ಕರೆಕ್ಟ್ ಆಗಿ ಬರೋದಿಲ್ಲ. ಇವರೆಲ್ಲ ಯಾವ ತರ ಮಾಡ್ತಾರೆ ಮೇಡಮ್? ಇದೇ ತರ ಆದ್ರೆ ನಿಜವಾಗ್ಲೂ ಜನಗಳು ತುಂಬಾ ಇದ್ ಮಾಡ್ತಾರೆ, ಜನಗಳು ತುಂಬಾ ಪೇಷನ್ಸ್ ಅಲ್ಲಿ ಇದಾರೆ. ಇವರು ಏಕ್ದಮ್ ಈ ತರ ಎಲ್ಲ ಮಾಡ್ತು ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಎಲ್ಲರಿಗೂ ಇದಾಗುತ್ತೆ. ಇದ್ರ ಬಗ್ಗೆ ಯಾರು ಇದ್ದಾರೆ ಅವ್ರ ಅಧಿಕಾರಿಗಳು ಎಚ್ಚೆತ್ಕೋಬೇಕು. ಎಸ್, ಧನ್ಯವಾದಗಳು ಮಲ್ಲಿಕಾರ್ಜುನ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಮಂಜುನಾಥ್ ಅವರು ಆಟಿನಗರದಿಂದ ಕರೆ ಮಾಡಿದ್ದಾರೆ. ಮಂಜುನಾಥ್ ಅವರೇ ನಮಸ್ತೆ, ಏನ್ ಹೇಳೋದಕ್ಕೆ ಬಯಸ್ತೀರಿ? ನಮಸ್ಕಾರ ಮೇಡಮ್. ಈಗ ಏನಾಗಿದೆ ಅಂದ್ರೆ ಜನಗಳ ಪೇಷೆಂಟ್ ನ ಏನು ಗೌರ್ಮೆಂಟ್ ಅವರು ಸರ್ಕಾರದವರು ಚೆಕ್ ಮಾಡ್ತಾ ಇದ್ದಾರೆ. ಏನಾಗಿದೆ ಅಂದ್ರೆ ಮೇಡಮ್, ಬೆಳಿಗ್ಗೆ ಕಸನ ಇವರು ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಬಂದ್ರೆ ಕಸ ಹಾಕಕ್ಕೆ ಏನ್ ಯೋಚನೆ ಇಲ್ಲ ಮೇಡಮ್. ಇವ್ರು ಏನಾಗುತ್ತಂದ್ರೆ ನೋಡಿ, ಈಗ ನಾವು ಬೆಳಗ್ಗೆ ನಾನು ಆಕ್ಚುಲಿ ಹೇಳ್ಬೇಕಂದ್ರೆ 8 ಗಂಟೆಗೆ ಹೋಗ್ಬೇಕಾದ್ರೆ ಇವ್ರು ಬರೋದು 12 ಗಂಟೆ 12:30 ಬರ್ತಾರೆ. ಏನ್ ಮಾಡ್ತಾರೆ ಅಂದ್ರೆ ಈ ಅಪಾರ್ಟ್ಮೆಂಟ್ಸ್ಗಳು, ಹೋಟ್ಲುಗಳು, ಕಮರ್ಷಿಯಲ್ ಇದೆಯಲ್ಲ, ಅಲ್ಲಿ ಮೇನ್ ಕಸ ತುಂಬಿಸ್ಕೊಂಡು ಲೋಡ್ ತುಂಬಿಸ್ಕೊಂಡು ಬಂದು ಅದು ಎತ್ಕೊಂಡು ಬರ್ತಾರೆ. ಸುಮ್ಮನೆ ತೀಟೆ ಸಾರಿ ವಿಜಿಲ್ ಹೊಡ್ಬಿಟ್ಟು ಹೊಟ್ಟೋಗ್ತಾರೆ. ಈ ಮೇನ್ ಏನಂದ್ರೆ ಮೇಡಮ್, ಈ ಜನಗಳಿಗೆ ಅವೇರ್ನೆಸ್ ಕೊಡೋ ಬದಲಾಗಿ ಅಧಿಕಾರಿಗಳು ಅವೇರ್ನೆಸ್ ಕೊಡ್ಬೇಕು ನಾವು. ಯಾಕಂದ್ರೆ ಅವರು ನೆಟ್ಟಿಗೆ ಮಾಡಿದ್ರೆ ಮೇಡಮ್ ಯಾರು ಕಸ ತಂದು ಯಾರ ಮನೆ ಮುಂದೆ ಕಸ ಹಾಕಕ್ಕೆ ಇಷ್ಟಪಡಲ್ಲ. ಇವ್ರು 2 ದಿನ 3 ದಿನ ಬರಲ್ಲ. ಕೇಳಿದ್ರೆ ಲಾರಿ ಕೆಟ್ಟೋಗಿದೆ, ನಮ್ಗೆ ಡಂಪ್ ಮಾಡಕ್ ಜಾಗ ಇಲ್ಲ ಅಂತಾರೆ. ಆಮೇಲೆ ನಾವು ಹೋಗಿ ನೋಡಿದ್ರೆ ಇಷ್ಟೊತ್ತು ವಿಡಿಯೋನು ಮಾಡಿದ್ದೀನಿ ಸರ್, ಅಪಾರ್ಟ್ಮೆಂಟ್ಸ್ ಮುಂದೆಗಡೆ ಹೋಗ್ಬಿಟ್ಟು ತುಂಬಿಸ್ಕೊಂತಾ ಇರ್ತಾರೆ. ಅವ್ರ ಅಪಾರ್ಟ್ಮೆಂಟ್ ತಂದು ಹಾಕಲ್ಲ, ಅವ್ರೆಲ್ಲ ಇಟ್ಟಿರ್ತಾರೆ. ಇವ್ರು ಹೋಗಿ ಕರ್ಕೊಂಡು ಮನೆ ನೋವು ಎತ್ಕೊಂಡ್ ಹಾಕ್ತಾರೆ. ಉಲ್ಟಾ ಏನ್ ಮಾಡಿದ್ರೆ ನಮಗೆ ಟ್ಯಾಕ್ಸ್ ಅಲ್ಲಿ ಒಂದು ಕಿಚನ್ಗೆ 100 ರೂಪಾಯಿ ಅಂತ ಬೇರೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಇವ್ರು ಇಷ್ಟ ಬಂದ ಕಾನೂನು ಮಾಡ್ಕೊಂಡು ಹೋಗ್ತಿರೋ ಜನ ಒಂದೆಲ್ಲ ಒಂದ್ಸಲ ರಚಿಕೆ ಹೇಳ್ತಾರೆ. ಯಾಕಂದ್ರೆ ಮೇಡಮ್ ಇವು ಅಧಿಕಾರಿಗಳು ಇಲ್ಲ ಮೇಡಮ್. ಈಗ ನೋಡಿ, ಕಾರ್ಪೊರೇಷನ್ ಅಲ್ಲಿ ಕೌನ್ಸಿಲರ್ಗಳು ಇಲ್ಲ. ಈ ಅಧಿಕಾರಿಗಳು ಅಧಿಕಾರಿಗಳು ಫೋನ್ ಮಾಡಲ್ಲ, ಆಫೀಸ್ಗಳಿಗೆ ಹೋದ್ರೆ ಆಫೀಸ್ಗಳಲ್ಲಿ ಸಿಗಲ್ಲ. ಸರ್ ಈಗ ಕಸ 2 ದಿನ ಬಂದಿಲ್ಲ ಅಂತ ಹೇಳಿದ್ರೆ ಕಳ್ಸಿಕೊಡ್ತೀನಿ ಅಂತ ಹೇಳಿದ್ರೆ 3 ದಿವಸ ಕಸ ಇದು ಬರೋದಿಲ್ಲ. ಅವ್ರು ಏನ್ ಮಾಡಿದ್ರೆ 3 ದಿನ 4 ದಿನ ಕಸ ಮನೆ ಇಟ್ಕೊಳಕ್ಕಾಗುತ್ತೆ ಮೇಡಮ್. ಈಗ ಜನಗಳಿಗೆ ಅವೇರ್ನೆಸ್ ಕೊಡೋದು ಮುಖ್ಯ ಅಲ್ಲ ಮೇಡಮ್, ಈ ಅಧಿಕಾರಿಗಳು ಅವೇರ್ನೆಸ್ ಕೊಡಬೇಕು. BBMP ಅಧಿಕಾರಿಗಳು ಬೆಂದ್ಲ ಫಸ್ಟ್ ಆಫ್ ಆಲ್ ಅವ್ರು ಸೇರಿಲ್ಲ. ಅವ್ರ ಜೊತೆಗೆ ಈ ಶಾಸಕರು MLAಗಳು ಅವರು ಸೇರಿಲ್ಲ. ಮುಖ್ಯವಾಗಿ ಅವ್ರನ್ನ ಕರೆದು ಇದು ಮಾಡಲ್ಲ. ಅಧಿಕಾರಿಗಳು ಇದ್ರ ಬಗ್ಗೆ ಗಮನವನ್ನ ವಹಿಸಬೇಕು. ಏನೇನು ಆಗ್ತಾ ಇದೆ, ಯಾವ ರೀತಿ ಸಿಬ್ಬಂದಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ. ಥ್ಯಾಂಕ್ ಯು ಮಂಜುನಾಥ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಯೋಗೇಶ್ ಅನ್ನೋರು ವಿಜಯನಗರದಿಂದ ಕರೆ ಮಾಡಿದ್ದಾರೆ. ಯೋಗೇಶ್ ಅವರೇ ನಮಸ್ತೆ, ಏನ್ ಹೇಳೋದಕ್ಕೆ ಬಯಸ್ತೀರಿ? ಇದು ಅಭಿಯಾನ ಏನ್ ಮಾಡ್ತಿದ್ರೆ ಚೆನ್ನಾಗಿದೆ, ಆಕ್ಚುಲಿ ಗುಡ್ ಥಿಂಗ್ ಮಾಡ್ತಿರೋದು.
ಬಟ್ ಅವೇರ್ನೆಸ್ ಕೊಡ್ಬೇಕಿತ್ತು ಮೊದ್ಲೇನೆ. ಮತ್ತೆ ಇದು ಏನಾಗಿದೆ ಅಂತಂದ್ರೆ ಇದು ಎಲ್ಬೇಕಲ್ಲಿ ಡಂಪ್ ಮಾಡ್ತಿರೋದು ತುಂಬಾ ಕಡೆ ಇಟ್ಟಿದ್ದಾರೆ. ಅಂದ್ರೆ ಒಂದು ಚಿಕ್ಕ ಚಿಕ್ಕ ಬ್ಯಾಗ್ಗಳನ್ನ ಇಟ್ಟಿದ್ದಾರೆ, ಒಂದು ಮೆಟಾಲಿಕ್ ಬ್ಯಾಗ್ಗಳನ್ನ ಇಟ್ಟಿದ್ದಾರೆ. ಅಲ್ಲಿ ತಗೊಂಡೋಗಿ ಜನಗಳು ಹಾಕಲ್ಲ ಮೋಸ್ಟ್ ಆಫ್ ಆಲ್. ಮತ್ತೆ ನೈಟ್ ಟೈಮ್ ಬರ್ತಾರೆ, ಒಂದು 11:30 10:30 ಆತರ ಬಂದು ನೋಡಿ ಹಾಕಿ ಹೋಗ್ತಾರೆ. ಹೌದು, ಆ ತರ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ. ಈಗ ಒಂದು ಒಂದು ಸ್ಟ್ರೀಟ್ ಇದೆ, ಸ್ಟ್ರೀಟ್ ಎಂಡಲ್ಲಿ ಹಾಕೋಗಿರ್ತಾರೆ, ಅಲ್ಲಿ ಇವ್ರು ಕ್ಯಾಮ್ರಾಗಳನ್ನ ಹಾಕ್ಬೇಕು. ಕ್ಯಾಮ್ರಾಗಳು ಹಾಕಿ ಅವ್ರು ಯಾರು ಹಾಕ್ತಿದಾರೆ ಏನ್ ಅವ್ರಿಗೆ ಫೈನ್ ಇನ್ನೂ ಜಾಸ್ತಿ ಮಾಡ್ಬೇಕು, 25,000 ವರ್ಗೂ ಮಾಡ್ಲೇಬೇಕಿದನ್ನ. ಇದನ್ನ ಜನಗಳು ಕಲಿಯಲ್ಲ. ಇದು ಅಧಿಕಾರಿಗಳಿಂದ ಅಂತಲ್ಲ, ಜನಗಳು ನಾವು ಕರೆಕ್ಟ್ ಮಾಡ್ಕೊಬೇಕಿದನ್ನ. ನಮ್ಗೆ ಅಲ್ವಾ ಫೈನಲಿ ಇದು ಅಲ್ಟಿಮೇಟ್ಲಿ ನಮ್ಗೇನೆ ಎಫೆಕ್ಟ್ ಆಗೋದು. ನಿಜ. ಒಳ್ಳೆ ಮಾತನ್ನ ಹೇಳಿದ್ರಿ. ಥ್ಯಾಂಕ್ ಯು ಸೊ ಮಚ್ ಯೋಗೇಶ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಮನೆ ಮುಂದೆ ಕಸ ಸುರಿಯೋ ಜಿಬಿಎ ಅಧಿಕಾರಿಗಳೇ ಇತ್ತ ಗಮನಿಸಿ. ಒಂದ್ ಕಡೆ ಜನ ಹೇಳ್ತಿದ್ದಾರೆ ಕಸದ ಗಾಡಿ ಬರಲ್ಲ, ಬಂದ್ರೂ ಟೈಮ್ಗೆ ಸರಿಯಾಗಿ ಸಿಗಲ್ಲ, ಮೊದಲು ಇದನ್ನ ಸರಿಪಡಿಸಿ ಅಂತ ಹೇಳ್ತಾ ಇದ್ದಾರೆ ಸಾರ್ವಜನಿಕರು. ನೀವು ಯಾವುದೋ ಒಂದು ಅವೇರ್ನೆಸ್ ಅನ್ನ ಮಾಡುವಂತದ್ದು, ಕ್ಯಾಂಪೇನ್ ಅನ್ನ ಮಾಡುವಂತಹ ವಿಚಾರ ಇದೆ, ಜನ ಇದ್ದಂತಹ ಸಮಯದಲ್ಲಿ ಮಾಡಬೇಕು, ಜನರಿಗೆ ಅದರ ಬಗ್ಗೆ ಫಸ್ಟ್ ನೀವು ಅರಿವನ್ನ ಮೂಡಿಸಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಕಸದ ಟ್ಯಾಕ್ಸ್, ಮನೆಯಲ್ಲೂ ಟ್ಯಾಕ್ಸ್ ಸಂಗ್ರಹ ಮಾಡ್ತೀರಾ, ಮೊದಲು ಕಸದ ಗಾಡಿಗಳು ಬರ್ಲಿ, ಸಿಬ್ಬಂದಿಗೆ ಕಸ ಸಂಗ್ರಹಿಸೋದಿಕ್ಕೆ ಹೇಳಿ. ಇದು ನ್ಯೂಸ್ 18 ಮೂಲಕ ಜನ ನಿಮಗೆ ಕೊಟ್ಟಂತಹ ಸಲಹೆ. ನೀವು ಇಲ್ಲಿ ಬರ್ತೀರಾ, ಕಸವನ್ನ ಹಾಕ್ತೀರಾ, ಆಮೇಲೆ ಅವರಿಗೆ ನಾವು ಫೈನ್ ಹಾಕ್ತೀವಿ ಅಂತ ಹೇಳಿ ಹೋಗ್ತೀರಾ. ಆದ್ರೆ ಅರಿವು ಮೂಡಿಸುವ ಕೆಲಸ ಮೊದಲು ಆಗ್ಬೇಕಾಗತ್ತೆ. ಮೊದಲು ನಿಮ್ಮ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅಥವಾ ಆ ಒಂದು ಜಿಬಿಎ ಅಲ್ಲಿ ಏನು ಆಗ್ತಾ ಇದೆ, ಯಾವ ರೀತಿಯಾಗಿ ಸಿಬ್ಬಂದಿಗಳು ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಕಸವನ್ನ ತಗೊಂಡು ಹೋಗ್ತಾ ಇದ್ದಾರಾ ಇಲ್ವಾ, ಕಸದ ಗಾಡಿ ಸರಿಯಾದಂತ ಟೈಮ್ಗೆ ಬರ್ತಾ ಇದೆಯಾ ಇಲ್ವಾ, ಇವೆಲ್ಲವನ್ನ ಕೂಡ ಮೊದಲು ನೀವು ಗಮನ ಹರಿಸಿ ಚೆಕ್ ಮಾಡಬೇಕಾಗುತ್ತೆ. ಪರಿಶೀಲನೆ ಮಾಡಿ ಏನು ಆಗ್ತಾ ಇದೆ, ಯಾವ ರೀತಿಯಾಗಿ ಸಾರ್ವಜನಿಕರು ಇದರಿಂದಲೇ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ, ನಿಜವಾಗ್ಲೂ ಕೂಡ ಬೇಕಂತಾನೆ ಕಸವನ್ನ ಸುರಿತಾ ಇದ್ದಾರಾ, ಕೇರ್ಲೆಸ್ ಮಾಡ್ತಾ ಇದ್ದಾರಾ, ಇದನ್ನ ಅಧಿಕಾರಿಗಳು ಫಸ್ಟ್ ಗಮನವನ್ನ ವಹಿಸಬೇಕಾಗುತ್ತೆ. ಆ ನಂತರ ಅರಿವು ಮೂಡಿಸುವ ಕೆಲಸವನ್ನ ನೀವು ಈ ತರ ದಂಡ ಹಾಕುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಸಾರ್ವಜನಿಕರು ಇದೀಗ ನ್ಯೂಸ್ 18 ಕನ್ನಡದ ಮೂಲಕ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಮೊದಲು ಕಸ ಸಿಬ್ಬಂದಿ ಏನು ಕಸವನ್ನ ಸಂಗ್ರಹಿಸೋದಕ್ಕೆ ಇದಾರಲ್ಲ, ಅವರನ್ನ ಮೊದಲು ಕಸ ಸಂಗ್ರಹಿಸೋದಕ್ಕೆ ಹೇಳಿ ಅಂತ ಹೇಳಿ ಜನ ನಿಮ್ಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ರಸ್ತೆ ಬದಿ ಕಸ ಎಸೆದವರ ಮನೆಗೆ ಬರ್ತಾ ಇದೆ ಕಸ ವಾಪಸ್. ಬೇಕಾಬಿಟ್ಟಿ ಎಲ್ಲೆಂದ್ರಲ್ಲಿ ನಮ್ಮ ಮನೆ ಮುಂದೆ ಇರಬಾರ್ದು, ಎಲ್ಲಿ ಬೇಕಾದ್ರೂ ಇಲ್ಲಿ ಅಂತ ಹೇಳಿ ಕಸ ಎಸಿತಾರಲ್ಲ ಅಂತವರಿಗೆ ಇದೀಗ ಜಿಬಿಎ ಶಾಕ್ ಕೊಡ್ತಾ ಇದೆ. ಜಿಬಿಎ ಕೊಟ್ಟಂತಹ ಶಾಕ್ ಹೇಗಂತ ಹೇಳಿದ್ರೆ, ನೀವು ಎಲ್ಲಿ ಕಸವನ್ನ ಹಾಕಿದ್ರು ಆ ಕಸವನ್ನ ಹುಡುಕುವಂತಹ ಕೆಲಸ ಯಾರು ಈ ತರ ಮಾಡಿದ್ದಾರೆ ಅಂತ ಹೇಳಿ ನೋಡಿ ಅವರ ಮನೆ ಮುಂದೆಯೇ ಕಸವನ್ನ ಹಾಕಲಾಗತ್ತೆ. ಬೆಂಗಳೂರಲ್ಲಿ ಜಿಬಿಎ ಕಸ ಸುರಿಯುವ ಹಬ್ಬವನ್ನ ಈಗ ಮಾಡ್ತಾ ಇದೆ. ರಸ್ತೆ ಬದಿ ಕಸ ಎಸೆಯೋರಿಗೆ ಬಿಸಿ ಮುಟ್ಟಿಸಿದೆ ಜಿಬಿಎ. ಕಸ ಎಸೆಯೋರ ವಿಡಿಯೋವನ್ನ ಮಾರ್ಷಲ್ಸ್ ಚಿತ್ರೀಕರಿಸಿದ್ದಾರೆ. ಕಸ ಎಸೆಯೋರ ಮನೆ ಮುಂದೆನೇ ಕಸ ಸುರಿದು ಅವರಿಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಕೇವಲ ವಾರ್ನಿಂಗ್ ಮಾತ್ರ ಅಲ್ಲ, ಅಲ್ಲಿ ದಂಡವನ್ನ ಕೂಡ ವಿಧಿಸಲಾಗ್ತಾ ಇದೆ.